ಇನ್ನು ಇದೆಲ್ಲದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಕಡೆಗೆ ಬಹಳಷ್ಟು ಸಂಗತಿಗಳು, ಬಹಳಷ್ಟು ಚರ್ಚೆಗಳು ಅವರ ಸುತ್ತನೇ ಗಿರಿಕಿ ಹೊಡಿತವೆ. ಬೆಳಗಾವಿಯಲ್ಲಿ ಟಾಕ್ ಫೈಟ್ ಆಗಿದೆ. DK ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಮುಗಿಬಿದ್ದಿದ್ದಾರೆ. ಅನಗತ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೇ ಇವರು ರಿಗಾರ್ಡ್ಸ್ ಕೊಟ್ಟರು ಕಚೇರಿ ನಿರ್ಮಾಣಕ್ಕೆ. ಅದಕ್ಕೆಲ್ಲ ಅದರ ಶ್ರೇಯಸ್ಸು ಲಕ್ಷ್ಮಿಗೆ ಹೋಗಬೇಕು ಅನ್ನುವಂಥ ಮಾತಿದೆಯಲ್ಲ, ಅದು DCC ಕಚೇರಿ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೊಗಳಿದ್ರು. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಮುಜುಗರ ತಂತು. DK ವಿರುದ್ಧ ಸಿಟ್ಟಾದರು. DCC ಕಚೇರಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ, ಪಕ್ಷದ ಕಚೇರಿ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದು ನಾನು, 3 ಕೋಟಿ ರೂಪಾಯಿ ಕೊಟ್ಟಿದ್ದು ನಾನು. CLP ಸಭೆಯಲ್ಲಿನೇ ಸತೀಶ್ ಜಾರಕಿಹೊಳಿ ನೇರವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಈ ರೀತಿಯೆಲ್ಲ ಯಾರದೋ ಶ್ರೇಯಸ್ಸನ್ನು ಇನ್ಯಾರಿಗೂ ಕೊಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ರೀತಿಯಲ್ಲಿತ್ತು. ಅಷ್ಟೇ ಅಲ್ಲ, ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ. ಈ ರೀತಿ ನಡವಳಿಕೆ ಇದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಸೊ ನಿನ್ನೆ CLP ಸಭೆಯಲ್ಲಿ ಯಾವ್ಯಾವ ಸಂಗತಿಗಳು ಚರ್ಚೆಗೆ ಬಂದಿವೆ ಅದೆಲ್ಲದರ ಬಗ್ಗೆ ಇವತ್ತು ಸುರ್ಜೇವಾಲಾ ಅವರಿಗೆ ಎಲ್ಲ ವಿವರಗಳನ್ನು ಕೊಡ್ತಾರೆ. ಸಚಿವರಿಗೆ ಮಾತಾಡೋಕ್ಕೆ ಸಮಯ ಕೊಡಿ ಅಂತ ಕೇಳಿದರು ಸತೀಶ್, ಆದರೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಮಾತಾಡೋಕ್ಕೆ ಅವಕಾಶ ಕೊಡಿ, ಆವಾಗ ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಹೊರಗಡೆ ಬರುತ್ತೆ ಅಂತ. ಕೆಲವು ವಿಚಾರನ ಇಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಸತೀಶ್ ಹೇಳಿದರು. ಹೀಗಾಗಿ ನಮಗೆ ನೀವು ಸಪ್ರೇಟ್ ಸಮಯ ಕೊಡಿ. ಇವತ್ತು ಸುರ್ಜೇವಾಲಾ ಸತೀಶ್ ಜಾರಕಿಹೊಳಿ ಅವರಿಗೆ ಸಮಯ ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೇನೋ ಇದು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಈಗ ಏನು ಬೇಕಾದ ಮಾಡ್ಬೋದು, ಪಕ್ಷವನ್ನು ಬುಲ್ಡೋಸ್ ಮಾಡಬೇಡಿ. ನೋಡಿ, ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದಂಗೆ, ಚೆನ್ನಾಗಿದೆ, ಪಾಠ ಹೇಳೋಕ್ಕೆ ಚೆನ್ನಾಗಿದೆ. ಆದರೆ ಯಾವುದನ್ನು ಉಳಿಸಿದಾರೆ ನಾಯಕರು? ಎಲ್ಲದನ್ನೂ ಕೂಡ ಕಾರ್ಕಂಡಾಗಿದೆ, ಎಲ್ಲವನ್ನೂ ಕೂಡ ವಾಂತಿ ಮಾಡಾಗಿದೆ. ಒಬ್ಬ ನಾಯಕ ಇನ್ನೊಂದು ಊರಿಗೆ ಹೋಗಂಗಿಲ್ಲ, ಇಲ್ಲಿ ಸಭೆ. ಒಬ್ಬ ನಾಯಕ ಇನ್ನೊಂದು ದೇಶಕ್ಕೆ ಹೋಗಂಗಿಲ್ಲ, ಮತ್ತೊಂದು ಸಭೆ. ಸಭೆಗಳ ಮೇಲೆ ಸಭೆಗಳು, ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳು. ಈ ಮರಿ ನಾಯಕರಿಂದ ಹಿಡಿದು ಪುಡಿ ನಾಯಕರ ತನಕ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡಬೇಕು ಎಲ್ಲರೂ ಕೊಟ್ಟಾಗಿದೆ. ಈಗ ಮಂತ್ರಿ ಮಹೋದಯರು, ಹಿರಿಯ ನಾಯಕರನ್ನು ಬಿಟ್ಟುಬಿಡೋಣ, ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಈಗ ಬಾಯಿಗೆ ಬೀಗ ಹಾಕಿದರೆ ಬಂದಿದ್ದೇನು? ನಂಬರ್ 1. ನಂಬರ್ 2, ಕೆಲವೊಂದು ಸಂಗತಿಗಳನ್ನು ಇಲ್ಲಿ ಹೇಳೋಕ್ಕಾಗಲ್ಲ, ನಿಮ್ಮ ಎದುರುಗಡೆ ಹೇಳ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅವ್ರಿಗೆಲ್ಲ ನೆನ್ನೆನೇ ಅನಿಸ್ಬಿಡ್ತು, ನೀವು ಸುಮ್ಮನೆ ಏನು ಗೊತ್ತಾ, ಈ ಜಾಗ ಕೊಟ್ಟಿರೋಂಥವ್ರು ಯಾರೋ, ದುಡ್ಡು ಕೊಟ್ಟಿರೋಂಥವ್ರು ಯಾರೋ, ನೀವು ಅನಗತ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ರಿಗಾರ್ಡ್ಸ್ ಕೊಟ್ಬಿಟ್ರೆ, ಹೊಗಳ್ಬಿಟ್ರೆ ಗತಿ ಏನು ಅನ್ನುವಂಥ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಪ್ರಸನ್ನ? ರಂಗನಾಥ್, ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿರೀಕ್ಷಿತ ಬೆಳವಣಿಗೆಗಳು, ನಿರೀಕ್ಷಿತ ಪ್ರಸಂಗಗಳು ನಡೆದಿದ್ದಾವೆ. ಮತ್ತೊಂದಷ್ಟು ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಶಾಸಕಾಂಗ ಸಭೆಗೂ ಮುಂಚಿತವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರು ಒಂದು ಬಹಿರಂಗ ಸಭೆಯನ್ನ ಮಾಡಿದ್ರು. ಅದರಲ್ಲಿ ಪದಾಧಿಕಾರಿಗಳನ್ನ ಹಿಡಿದು ಶಾಸಕರು, ಸಚಿವರು ಎಲ್ಲರೂ ಕೂಡ ಇದ್ರು. ಅಲ್ಲಿ ಒಂದು ನೇರವಾದಂತ ಶಿಸ್ತಿನ ಪಾಠವನ್ನ ಮಾಡುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಯಾವ ನಾಯಕರು ಕೂಡ ತಾವು ಪಕ್ಷಕ್ಕಿಂತ ದೊಡ್ಡವರು ಅಂತ ಹೇಳಿ ಯಾರು ಕೂಡ ಭಾವಿಸಬೇಡಿ. ಕೆಲವೊಂದಿಷ್ಟು ನಾಯಕರು ಕಾರ್ಯಕರ್ತರನ್ನು ಕೂಡ ಗೌರವಿಸದೇ ಇರುವಷ್ಟು ಮಟ್ಟಕ್ಕೆ ಅಶಿಸ್ತನ್ನ ತೋರಿಸ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸಹಿಸೋದಿಲ್ಲ. ನಾಯಕರು ತಮ್ಮ ಪಕ್ಷಕ್ಕಿಂತ ದೊಡ್ಡದಾಗಿ ತಾವೇ ಪಕ್ಷವನ್ನ ಬುಲ್ಡೋಜ್ ಮಾಡೋದಕ್ಕೆ ಹೊರಟ್ರೆ ನಾವು ಅದನ್ನ ಸಹಿಸೋದಿಲ್ಲ ಅನ್ನುವಂತಹ ಮಾತನ್ನ ಎಚ್ಚರಿಕೆಯ ರೀತಿಯ ಧಾಟಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಇಷ್ಟರ ಮಟ್ಟಿಗೆ ಗೊಂದಲಗಳು ಯಾವ ರೀತಿ ಕ್ರಿಯೇಟ್ ಆಗ್ತಾ ಹೋಯ್ತು ಅಂದ್ರೆ, ಸಂಜೆ ಶಾಸಕಾಂಗ ಸಭೆಯಲ್ಲಿ ಅದು ಮತ್ತೊಂದು ಸ್ವರೂಪವನ್ನೇ ಪಡೆದುಕೊಂಡು ಬಿಡ್ತು. ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಶಾಸಕಾಂಗ ಸಭೆಯಲ್ಲಿ DCC ಕಚೇರಿಗಳ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಣವನ್ನ ಮಾಡ್ತಾ ಇದ್ರು. ನಾವು ಇಡೀ ರಾಜ್ಯದಲ್ಲಿ ಸುಮಾರು 100 ಕಟ್ಟಡಗಳನ್ನ ಕಟ್ಟಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉದಾಹರಣೆಯನ್ನ DK ಶಿವಕುಮಾರ್ ಅವರು ತೆಗೆದುಕೊಳ್ತಾರೆ. ಬೆಳಗಾವಿಯಲ್ಲಿ DCC ಕಚೇರಿ ಇರಲಿಲ್ಲ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಸಚಿವೆಯಾದ ನಂತರ ಅಲ್ಲೊಂದು ಪರ್ಫೆಕ್ಟ್ ಆದಂತ ಒಂದು ಕಟ್ಟಡ ನಿರ್ಮಾಣ ಆಯ್ತು ಅನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ ತಕ್ಷಣ ಸಹಜವಾಗಿಯೇ ಅದೇ ಜಿಲ್ಲೆಯ ಉಸ್ತುವಾರಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಅದು ಕಸಿವಿಸಿಯನ್ನು ಉಂಟು ಮಾಡಿದೆ. ಹೀಗಾಗಿ ತಾವು ಕುಳಿತಲ್ಲಿಂದ ಎದ್ದು ಹೋಗಿ ಮೈಕನ್ನ ಪಡೆದು ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು, ಕೆಲವರು ಶ್ರಮ ಹಾಕಿದಂತವ್ರನ್ನ ನೀವು ಗುರುತಿಸುವಂತ ಕೆಲಸವನ್ನ ಮಾಡಬೇಕು. ನಾನು ಕೂಡ ಆ ಕಟ್ಟಡ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 3 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಹಿಂದೆ ರಮೇಶ್ ಜಾರಕಿಹೊಳಿ ಇದ್ದಂತ ಸಂದರ್ಭದಲ್ಲಿ ಆ ಜಾಗವನ್ನ ಕೊಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಕೆಲವರನ್ನ ಹೊಗಳುವಂತದ್ದು, ಮತ್ತೊಂದಿಷ್ಟು ಶ್ರಮ ಹಾಕಿದಂತವ್ರನ್ನ ಕಡೆಗಣಿಸುವಂತ ಕೆಲಸವನ್ನ ಮಾಡಬೇಡಿ ಅನ್ನುವಂತ ತಾಕೀತನ್ನ DK ಶಿವಕುಮಾರ್ ಅವರಿಗೆ ನೇರವಾಗಿ ಮಾಡ್ತಾರೆ. ಅದರ ಜೊತೆಗೆ ಬಹಿರಂಗವಾಗಿಯೇ ಸುರ್ಜೇವಾಲಾ ಅವರ ಸಮಯಾವಕಾಶವನ್ನು ಕೂಡ ಸುರ್ಜೇವಾಲಾ ಅವರ ಭೇಟಿಗೆ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾರೆ. ನಮಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಒಂದಷ್ಟು ಸಮಸ್ಯೆಗಳಿದಾವೆ, ಅದನ್ನ ಎಲ್ಲರಿಗೂ
ಮುಂದೆಯೂ ಕೂಡ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ನೀವು ಸಮಯಾವಕಾಶವನ್ನು ಕೊಡಬೇಕು ಅಂತೇಳಿ ಬಹಿರಂಗವಾಗಿಯೇ ಟೈಮ್ ಅನ್ನ ಕೇಳ್ತಾರೆ. ಸುರ್ಜೇವಾಲಾ ಅವರು ಕೂಡ ಟೈಮ್ ಅನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಈಗ ಅದು ಒಂದಷ್ಟು ಗೊಂದಲಗೆ ಬ್ರೇಕ್ ಹಾಕುವಂತ ಪ್ರಯತ್ನ ನಡೆಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕೋಟೆ ಬಾಗಿಲು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತ ರೀತಿಯಲ್ಲಿ ಆಗ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೆಲವೊಂದು ಕಡೆಗೆ ಸಂದರ್ಭದಲ್ಲಿ ಈ ವಸ್ತ್ರಗಳು ಹಳೇದಾಗ್ಬಿಟ್ಟಿರ್ತವೆ, ನೀವು ಒಂದು ಕಡೆ ಹೊಲಿಗೆ ಹಾಕಿರಿ ಇನ್ನೊಂದು ಕಡೆ ಪಿಸಿಯುತ್ತೆ, ಹಾಗಾಗಿದೆ ನೋಡಿ ಈ ಸ್ಥಿತಿ. ಎಲ್ಲೋ ಯಾರನ್ನೋ ಹೊಗಳೋದು, ಇನ್ಯಾರನ್ನೋ ಮೈ ಮೇಲೆ ನಡ್ಕೊಳ್ಳೋದು, ಜೊತೆಗೇನು ಅಂತಂದರೆ ಇಲ್ಲಿ ಸಲ್ಲದ ಸಂಗತಿಗಳನ್ನು ಹುಟ್ಟು ಹಾಕ್ಬಿಡೋದು, ಅದು ಪಕ್ಷದಲ್ಲಿ ಏನೋ ಒಂದು ಗೊಂದಲ ಇದೆ ಅನ್ನುವಂಥ ಮೆಸೇಜನ್ನು ರವಾನಿಸ್ಬಿಡೋದು, ಇದೇ ಕಾಂಗ್ರೆಸ್ಸಲ್ಲಿ ಆಗ್ತಿರುವಂಥದ್ದು. ನೋಡೋಣ ಇವತ್ತಿನ ಡೆವಲಪ್ಮೆಂಟ್ಗಳು ಏನೇನು ಆಗಬಹುದು ಅನ್ನುವಂಥದ್ದು.